ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನೆನಪಿನ ಆಳದಿಂದ ಹೊರಬಂದ ಪೃಥ್ವಿ ಇನ್ನು 3 ದಿನ ಬಿಟ್ಟು ಪವಿತ್ರಾಳ ಬರ್ತ್ಡೇಗೆ ತನ್ನ ಪ್ರೀತಿಯ ವಿಷಯ ಅವಳಿಗೆ ಹೇಳೋದಾಗಿ ಅಪ್ಪನ ಬಳಿ ಹೇಳ್ತಾನೆ. ಅದೇ ಖುಷಿಯಲ್ಲಿ ಅಪ್ಪ ಮಗ ಮಾತನಾಡುತ್ತಾ ಇರೋ ಸಮಯಕ್ಕೆ ಪೃಥ್ವಿಗೆ USA ಕಾಲ್ ಬರುತ್ತೆ. ಅವನ ಮುದ್ದಿನ ತಂಗಿ ಆದ್ಯಾಳಿಂದ. ಇದೇನಪ್ಪ ಹೊಸ ಕ್ಯಾರೆಕ್ಟರ್ನ ಸೇರಿಸ್ತಾ ಇದ್ದೇನೆ ಅನ್ಕೋಬೇಡಿ, ಫ್ಯಾಮಿಲಿ ಪರಿಚಯ ಈಗ ಮಾಡ್ತೀನಿ. ರಾವ್ ಫ್ಯಾಮಿಲಿಯಲ್ಲಿ ಸೀತಾರಾಮ್ ರಾವ್ ಅವರ ಹೆಂಡತಿ ಸುನೀತಾ ರಾವ್, ಇನ್ನು ಅವರ ಮುದ್ದಿನ ಮಕ್ಕಳು ಪೃಥ್ವಿರಾವ್ ಮತ್ತು ಆದ್ಯರಾವ್. ಆದ್ಯ USA ಅಲ್ಲಿ ಕೊನೆಯ ವರ್ಷದ MBA ಓದುತ್ತಾ ಇದ್ದಾಳೆ. ಇನ್ನು ಸೀತಾರಾಮ್ ರಾವ್ಗೆ ಒಬ್ಬರು ತಂಗಿ ಇದ್ದಾರೆ, ಅವರೇ ಸಾವಿತ್ರಿ. ಅವರು ಮುಂಬೈ ಅಲ್ಲಿ ಇದ್ದಾರೆ. ಅವರ ಗಂಡ ತೀರ್ಕೊಂಡು 3-4 ವರ್ಷ ಆಗಿದೆ. ಅವರ 2 ಮಕ್ಕಳು ಅಂದರೆ ಆದರ್ಶ ಮತ್ತು ಐಶ್ವರ್ಯ. ಆದರ್ಶ ತನ್ನದೇ ಒಂದು ಕಂಪನಿ ನಡೆಸ್ತಾ ಇದ್ದಾನೆ. ಇನ್ನು ಐಶ್ವರ್ಯ CA ಓದುತ್ತಾ ಇದ್ದಾಳೆ. ಇಷ್ಟೇ ಇವರ ಫ್ಯಾಮಿಲಿ. ಇನ್ನು ನಮ್ಮ ಪವಿತ್ರ ಫ್ಯಾಮಿಲಿ ಬಗ್ಗೆ ಹೇಳೋ ಸಮಯ ಇನ್ನೂ ಬಂದಿಲ್ಲ, ಮುಂದೆ ನೋಡೋಣ. ಹಾಯ್ ಬ್ರೋ, ಹೇಗಿದ್ದೀಯಾ? ಮಾಮ್ ಡ್ಯಾಡ್ ಹೇಗಿದ್ದಾರೆ? ಅತ್ತಿಗೆ ಹೇಗಿದ್ದಾರೆ? ಹೀಗೆ ಪ್ರಶ್ನೆಗಳ ಸುರಿಮಳೆ ಆ ಕಡೆಯಿಂದ. ನಿಧಾನ ಕಣೆ, ಎಷ್ಟೇ ಮಾತನಾಡ್ತೀಯಾ ಅಂತ ಗದರಿದ ಪೃಥ್ವಿ. ನಾವು ಎಲ್ಲರೂ ಸೂಪರ್, ನೀನು ಹೇಗಿದ್ದೀಯಾ ಎಂದು ಕೇಳ್ತಾನೆ. ಐ ಆಮ್ ಸೂಪರ್ ಬ್ರೋ, ನೆಕ್ಸ್ಟ್ ಮಂತ್ ನನ್ನ ಎಕ್ಸಾಮ್ ಮುಗಿಯುತ್ತೆ, ನಾನು ಇಂಡಿಯಾಗೆ ವಾಪಸ್ ಬರ್ತೀನಿ ಅಂದು ಫೋನ್ ಕಟ್ ಮಾಡ್ತಾಳೆ. ಊಟ ಮಾಡುತ್ತಾ ಈ ವಿಷಯ ಅಪ್ಪ ಅಮ್ಮಂಗೆ ಹೇಳಿದ ಪೃಥ್ವಿ ಊಟ ಮುಗಿಸಿ ರೂಮ್ಗೆ ಹೋಗ್ತಾನೆ. ತನ್ನ ಮನೆಗೆ ಬಂದ ಪವಿತ್ರ ಫ್ರೆಶ್ ಅಪ್ ಆಗಿ ಹಾಗೆ ಸೋಫಾಗೆ ಒರಗಿ ಕಣ್ಮುಚ್ಚಿ ಮಲಗಿಕೊಳ್ತಾಳೆ. ಹಾಗೆ ಕಣ್ಣಂಚು ಒದ್ದೆ ಆಗುತ್ತೆ. ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಕಾಲ್ ಬರುತ್ತೆ. ಮೊಬೈಲ್ ಸ್ಕ್ರೀನ್ ಮೇಲಿರೋ ಹೆಸರು ನೋಡಿ ತುಟಿಯಲ್ಲಿ ನಗು ಮೂಡುತ್ತೆ. ಇದು ಯಾರು ನಮ್ಮ ಪವಿತ್ರ ಮುಖದಲ್ಲಿ ನಗು ಮೂಡಿಸೋರು ಅಂತ ಆಲೋಚನೆ ಮಾಡ್ತಿದ್ದೀರಾ? ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂದು ಅವಳ ಬೆಸ್ಟ್ ಫ್ರೆಂಡ್ ಪ್ರೀತಿ. ಪವಿತ್ರ ಕಾಲ್ ರಿಸೀವ್ ಮಾಡಿ ಹಲೋ ಅಂದಾಗ, ಹಾಯ್ ಡಾರ್ಲಿಂಗ್, ಹೇಗಿದ್ದೀಯಾ? ಊಟ ಆಯಿತಾ ಎಂದು ಪ್ರೀತಿ ಕೇಳ್ತಾಳೆ. ನಾನು ಚೆನ್ನಾಗಿದ್ದೇನೆ, ಊಟ ಮಾಡಿಲ್ಲ, ಮಾಡಬೇಕು ಅಷ್ಟೇ ಅಂತ ಕುಗ್ಗಿದ ಧ್ವನಿಯಿಂದ ಹೇಳ್ತಾಳೆ. ಅದನ್ನು ಕೇಳಿ ಇನ್ನು ಎಷ್ಟು ದಿನ ಅಂತ ಆಗಿ ಹೋಗಿರೋ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀಯ? ಆಗಿದ್ದನ್ನು ಮರೆಯೋದು ಕಷ್ಟ ಅಂತ ಗೊತ್ತು, ಆದರೂ ಮುಂದಿನ ಲೈಫ್ ನೋಡಲೇಬೇಕಲ್ವಾ ಅಂತ ಬುದ್ಧಿ ಹೇಳ್ತಾಳೆ. ಅವಳ ಮಾತಿಗೆ ಬರೀ ಹೂಗುಟ್ಟಿ ಸುಮ್ಮನಾಗ್ತಾಳೆ. ನಾಳಿದ್ದು ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. 15 ಡೇಸ್ ಅಲ್ಲೇ ವರ್ಕ್ EDE, ನಿಮ್ಮ ಮನೆಯಲ್ಲಿ ಇರ್ತೀನಿ ಎಂದ ಪ್ರೀತಿ ಮಾತಿಗೆ ಖುಷಿಯಾಗ್ತಾಳೆ. ಸರಿ ಕಣೆ, ಬಾಯ್, ಟೇಕ್ ಕೇರ್ ಎಂದು ಕಾಲ್ ಕಟ್ ಮಾಡ್ತಾಳೆ ಪ್ರೀತಿ. ಜೀವದ ಗೆಳತಿ ಬರುತ್ತಾಳೆ ಅಂದರೆ ಖುಷಿಯಾಗದೇ ಇರುತ್ತಾ ನಮ್ಮ ಪವಿತ್ರಾಗೆ? 17 ವರ್ಷದ ಗೆಳೆತನ. ಪ್ರೀತಿ ಮದುವೆಯಾಗಿ 4-5 ವರ್ಷದಿಂದ ಹೈದರಾಬಾದ್ ಅಲ್ಲೇ ಸೆಟಲ್ ಆಗಿದ್ದಾಳೆ. ಅವಳ ಗಂಡ ಪ್ರೀತಮ್ ಅಲ್ಲೇ ಡಾಕ್ಟರ್. ಅತ್ತೆ ಮಾವ ಗಂಡನ ಜೊತೆ ಇದ್ದಾಳೆ. ಪವಿತ್ರಾಗೆ ಊಟ ಮಾಡಲು ಮನಸ್ಸಾಗದೆ 1 ಗ್ಲಾಸ್ ಹಾಲು ಕುಡಿದು ಮೇಲ್ಗಡೆ ರೂಮ್ಗೆ ಹೋಗ್ತಾಳೆ. ಅವಳು ಮಲಗಲು ಹೋಗದೆ ರೂಮ್ ಒಳಗಡೆ ಇದ್ದ ಒಂದು ಚಿಕ್ಕ ಕೋಣೆಗೆ ಹೋಗ್ತಾಳೆ. ಅಲ್ಲಿ ಮನಸ್ಸು ಸಮಾಧಾನ ಆಗುವಷ್ಟು ಹತ್ತು ಹೊರಬರುತ್ತಾಳೆ. ಹಾಗೇನೆ ಕಣ್ಮುಚ್ಚಿ ಮಲಗಿಕೊಳ್ತಾಳೆ. ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮುಗಿಸಿ ತಿಂಡಿ ತಿನ್ನೋ ಶಾಸ್ತ್ರ ಮುಗಿಸಿ ಆಫೀಸ್ ಹೊರಡುತ್ತಾಳೆ. ಇತ್ತ ರಾವ್ ಫ್ಯಾಮಿಲಿಯಲ್ಲಿ ಪೃಥ್ವಿ ಕೂಡ ಎಂದಿನಂತೆ ಬೇಗ ಎದ್ದು ಜಾಗಿಂಗ್ ಮುಗಿಸಿ ಬಂದು ಸ್ನಾನಕ್ಕೆ ಹೋಗ್ತಾನೆ. ಕಿಚನ್ನಲ್ಲಿ ಸುನೀತಾ ಗಂಡ ಮಗನಿಗೆ ತಿಂಡಿ ಮಾಡೋದ್ರಲ್ಲಿ ಬ್ಯುಸಿ. ಇನ್ನು ರಾವ್ ಅವರು ನಿತ್ಯ ಕರ್ಮ ಮುಗಿಸಿ ಬಂದು ದಿನನಿತ್ಯದಂತೆ ಪೇಪರ್ ಓದೋಕೆ ಶುರು ಮಾಡ್ತಾರೆ. ಸುನಿ, ತಿಂಡಿ ಕೊಡೆ, ಹೊಟ್ಟೆ ಹಸಿತಾ ಇದೆ ಅಂತಾರೆ. ಅದಕ್ಕೆ ಸುನೀತಾ ತಿಂಡಿ ರೆಡಿ ಎಂದು ಪೃಥ್ವಿನ ತಿಂಡಿಗೆ ಕರೀತಾರೆ. ಫುಲ್ ಸ್ಮಾರ್ಟ್ ಆಗಿ ರೆಡಿಯಾಗಿ ಕೆಳಗಡೆ ಬರ್ತಾನೆ. ಎಲ್ಲರೂ ಡೈನಿಂಗ್ ಹಾಲ್ಗೆ ಬಂದು ತಿಂಡಿಗೆ ಕುಳಿತು ತಿಂಡಿ ತಿಂತಾರೆ. ರಾವ್ ಮಗನ ಬಳಿ ಆಫೀಸ್ ವಿಷಯ ಚರ್ಚೆ ಮಾಡ್ತಾರೆ. ಅದಕ್ಕೆ ಪೃಥ್ವಿ, ತಲೆ ಕೆಡಿಸ್ಕೊಳ್ಬೇಡಿ, ಟೆನ್ಷನ್ ತಗೋಬೇಡಿ ಡ್ಯಾಡ್, ನನಗೆ ಕಂಪನಿನ ಹ್ಯಾಂಡಲ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಡ್ಯಾಡ್, ನೀವು ಆರಾಮಾಗಿ ರೆಸ್ಟ್ ಮಾಡಿ, ನಾನು ಎಲ್ಲ ನೋಡ್ಕೊಳ್ತೇನೆ ಎಂದು ಹೇಳುತ್ತಾನೆ. ಮಗನ ಬಗ್ಗೆ ಹೆಮ್ಮೆ ನಮ್ಮ ರಾವ್ಗೆ.
ಅಪ್ಪನ ಮಾತು ಮೀರದ ಮಗ. ಹೊರಗಡೆ ಸ್ಟ್ರಿಕ್ಟ್ ಆ್ಯಂಡ್ ರಫ್ ಆಗಿರೋ ಪೃಥ್ವಿ, ಮನೆಯಲ್ಲಿ ಅಪ್ಪ ಅಮ್ಮನ ಮುದ್ದಿನ ಮಗ. ತಿಂಡಿ ತಿಂದು ಬಾಯ್ ಮಾಮ್, ಬಾಯ್ ಡ್ಯಾಡ್, ಟೇಕ್ ಕೇರ್ ಬೋತ್ ಎಂದು ಆಫೀಸ್ ಹೊರಡುತ್ತಾನೆ. ಪೃಥ್ವಿ ಆಫೀಸಿಗೆ ಬಂದು ಎಂದಿನಂತೆ ಕೆಲಸ ಶುರು ಮಾಡ್ತಾನೆ. ಪವಿತ್ರ ಪೃಥ್ವಿ ಕ್ಯಾಬಿನ್ಗೆ ಬಂದು ಇವತ್ತಿನ ಮೀಟಿಂಗ್ ಹಾಗೂ ವರ್ಕ್ ಬಗ್ಗೆ ಡೀಟೇಲ್ಸ್ ಕೊಟ್ಟು ಹೋಗ್ತಾಳೆ. ಜಾಸ್ತಿ ಮಾತುಕತೆ ಇರಲ್ಲ ಪೃಥ್ವಿ ಮತ್ತು ಪವಿತ್ರ ನಡುವೆ. ಸಂಜೆ ಮನೆಗೆ ಹೋಗೋ ಸಮಯಕ್ಕೆ ಪೃಥ್ವಿ ಕ್ಯಾಬಿನ್ಗೆ ಬಂದ. ಪವಿತ್ರ, ಸರ್ ನಾಳೆ ನನಗೆ ಲೀವ್ ಬೇಕಾಗಿತ್ತು ಎನ್ನುತ್ತಾಳೆ. ಅದಕ್ಕೆ ಪೃಥ್ವಿ ಫುಲ್ ಶಾಕ್ ಆಗ್ತಾನೆ. ಯಾಕಂದರೆ ನಾಳೆ ನೈಟ್ ಕರೆಕ್ಟಾಗಿ 12 ಗಂಟೆಗೆ ಅವಳಿಗೆ ಪ್ರಪೋಸ್ ಮಾಡೋ ಪ್ಲ್ಯಾನಿಂಗ್ ಮಾಡಿಕೊಂಡು ಇರ್ತಾನೆ. ಅವಳು ಆಫೀಸಿಗೆ ಬಂದರೆ ಮಾತ್ರ ಅವನ ಪ್ಲ್ಯಾನ್ ವರ್ಕ್ ಆಗೋದು. ಅದಕ್ಕೆ ಥಿಂಕ್ ಮಾಡ್ತಾನೆ, ನಾಳೆ ಲೀವ್ ಕೊಡೋದಕ್ಕೆ ಆಗೋದಿಲ್ಲ. SRS ಕಂಪನಿ ಜೊತೆ ಮೀಟಿಂಗ್ ಇದೆ, ನೀನು ಇರಲೇಬೇಕು ಎಂದು ಹೇಳುತ್ತಾನೆ. ಆಲೋಚನೆ ಮಾಡಿದ ಪವಿತ್ರ, ಸರಿ ಸರ್, ಮೀಟಿಂಗ್ ಇರೋದು 3 ಗಂಟೆಗೆ ಅಲ್ವಾ, ಅಷ್ಟರಲ್ಲಿ ನಾನು ಆಫೀಸಲ್ಲಿ ಇರುತ್ತೇನೆ, ಬೆಳಿಗ್ಗೆ ಲೀವ್ ಕೊಡಿ ಎನ್ನುತ್ತಾಳೆ. ಓಕೆ, ಡೋಂಟ್ ಮಿಸ್ ದಿ ಮೀಟಿಂಗ್, ಯು ನೋ ಮೈ ಹಂಗ್ರಿ ಅಂತ ಒಂದು ಚಿಕ್ಕ ವಾರ್ನಿಂಗ್ ಕೂಡ ಕೊಡುತ್ತಾನೆ. ಯಾಕೆ ಅಂದರೆ ಅವಳು ಮಿಸ್ ಮಾಡದೆ ಆಫೀಸಿಗೆ ಬರಲಿ ಎಂದು. ಓಕೆ ಸರ್, ಥ್ಯಾಂಕ್ಸ್ ಎಂದು ಮನೆಗೆ ಹೊರಡುತ್ತಾಳೆ. ಅವಳು ಹೋದ ಮೇಲೆ ನಕ್ಕು ತನ್ನ ಕೆಲಸ ಮುಗಿಸಿ ಮನೆಗೆ ಹೋಗ್ತಾನೆ. ಎಂದಿನಂತೆ ಅಪ್ಪ ಅಮ್ಮ ಜೊತೆಗೆ ಹರಟೆ ಹೊಡೆದು ಮಲಗುತ್ತಾನೆ ಪೃಥ್ವಿ. ಇತ್ತ ಪವಿತ್ರ ಕೂಡ ಊಟ ಮಾಡಿ ಮಲಗ್ತಾಳೆ. ದಿನನಿತ್ಯದಂತೆ ಬೇಗ ಎದ್ದ ಪೃಥ್ವಿ ಎಂದಿನಂತೆ ಜಾಗಿಂಗ್ ಮುಗಿಸಿ ಆಫೀಸ್ಗೆ ಹೋಗೋಕೆ ರೆಡಿ ಆಗೋದಕ್ಕೆ ರೂಮ್ಗೆ ಹೋಗ್ತಾನೆ. ಸ್ನಾನ ಮುಗಿಸಿ ಬಂದ ಪೃಥ್ವಿ ತುಂಬ ಗಮನ ಕೊಟ್ಟು ರೆಡಿ ಆಗ್ತಾನೆ. ಯಾಕಂದರೆ ಇವತ್ತು ಪವಿತ್ರ ಬರ್ತ್ಡೇ. ಮೊದಲೇ ಸ್ಮಾರ್ಟ್ ಆಗಿರೋ ಪೃಥ್ವಿ ಇಷ್ಟೊಂದು ಗಮನ ಕೊಟ್ಟು ರೆಡಿ ಆದರೆ ಕೇಳಬೇಕಾ? ಯಾವ ಹೀರೋಗೂ ಕಮ್ಮಿ ಇಲ್ಲ ನಮ್ಮ ಪೃಥ್ವಿ. ತಿಂಡಿ ತಿನ್ನೋದಕ್ಕೆ ಕೆಳಗಡೆ ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ. ಪೃಥ್ವಿನ ನೋಡಿ ರಾವ್ ದಂಪತಿಗಳು ಫುಲ್ ಖುಷಿಯಾಗ್ತಾರೆ. ಡ್ಯಾಡ್ ಆ್ಯಂಡ್ ಮಾಮ್, ಸಂಜೆ ನಿಮಗೊಂದು ಸರ್ಪ್ರೈಸ್ ಇದೆ, ಇಬ್ಬರು ಸಂಜೆ ರೆಡಿಯಾಗಿರಿ ಎಂದು ಹೇಳುತ್ತಾನೆ. ಅದಕ್ಕೆ ರಾವ್, ನೀನು ಏನೇ ಮಾಡು ಪೃಥ್ವಿ, ನಮಗೆ ಯಾವುದೇ ತೊಂದರೆ ಇಲ್ಲ, ಆದರೆ ಪವಿತ್ರ ಮನಸ್ಸಿಗೆ ನೋವು ಆಗದೆ ಇರೋ ಥರ ನೋಡ್ಕೊ. ಯಾಕಂದರೆ ಅವಳು ಯಾರ ಜೊತೆಗೂ ಜಾಸ್ತಿ ಮಾತಾಡಲ್ಲ. ಅವಳ ಮನಸ್ಸಿನಲ್ಲಿ ಏನೇ ಇದ್ದರೂ ಯಾರ ಜೊತೆಗೂ ಏನು ಹೇಳ್ಕೊಳ್ಳೋದಿಲ್ಲ. ತುಂಬ ಸ್ವಾಭಿಮಾನಿ ಅವಳು, ತುಂಬ ಒಳ್ಳೆ ಹುಡುಗಿ, ಅವಳಿಗೆ ನೋವು ಆಗದೆ ಇರೋ ಥರ ನೋಡ್ಕೊ ಎಂದು ಹೇಳುತ್ತಾರೆ. ಪೃಥ್ವಿ, ಡೋಂಟ್ ವರಿ ಡ್ಯಾಡ್ ಎಂದು. ಪಾಪ ಅವನಿಗೇನು ಗೊತ್ತು ಮುಂದೆ ಆಗೋ ಅನಾಹುತದ ಬಗ್ಗೆ. ತಿಂಡಿ ಮುಗಿಸಿ ಆಫೀಸಿಗೆ ಹೊರಡ್ತಾನೆ ಪೃಥ್ವಿ. ಇತ್ತ ರೂಢಿಯಂತೆ ಬೇಗ ಎದ್ದ ಪವಿತ್ರ ಮನೆ ಕೆಲಸ ಮುಗಿಸ್ತಾಳೆ. 10 ಗಂಟೆಗೆ ಏರ್ಪೋರ್ಟ್ಗೆ ಪ್ರೀತಿನ ಕರೆದುಕೊಂಡು ಬರೋದಕ್ಕೆ ಹೋಗಬೇಕು. ಅದಕ್ಕೆ ಅವಳು ಆಫೀಸಲ್ಲಿ ರಜೆ ಕೇಳಿರೋದು. ಟೈಮ್ಗೆ ಕರೆಕ್ಟಾಗಿ ರೆಡಿಯಾಗಿ ಏರ್ಪೋರ್ಟ್ಗೆ ಬರ್ತಾಳೆ. ಫ್ಲೈಟ್ ಬರೋದಕ್ಕೆ ಇನ್ನೂ ಅರ್ಧ ಗಂಟೆ ಇರೋದ್ರಿಂದ ವೇಟಿಂಗ್ ಏರಿಯಾದಲ್ಲೇ ಕುಳಿತು ಪುಸ್ತಕ ಓದೋದಕ್ಕೆ ಶುರು ಮಾಡ್ತಾಳೆ. ಪುಸ್ತಕ ಅವಳ ಫ್ರೀ ಟೈಮ್ನ ಅಚ್ಚುಮೆಚ್ಚಿನ ಸಂಗಾತಿ ಅಂದರೆ ತಪ್ಪಾಗಲ್ಲ. ಓದೋದ್ರಲ್ಲಿ ಮಗ್ನಳಾಗಿದ್ದ ಪವಿತ್ರಳಿಗೆ ಫ್ಲೈಟ್ ಬಂದು ಪ್ರೀತಿ ಬಂದು ಹತ್ತಿರ ನಿಂತರೂ ಗೊತ್ತೇ ಆಗೋದಿಲ್ಲ. ಕಿವಿ ಹತ್ತಿರ ಬಂದು ಹ್ಯಾಪಿ ಬರ್ತ್ಡೇ ಡಾರ್ಲಿಂಗ್ ಎಂದು ಕಿರ್ಚ್ತಾಳೆ. ಅವಳ ಕೂಗಿಗೆ ಬೆಚ್ಚಿ ಬೀಳ್ತಾಳೆ ಪವಿತ್ರ. ಎಲ್ಲರೂ ಇವರನ್ನೇ ನೋಡ್ತಿರ್ತಾರೆ. ಪವಿತ್ರಳ ಟೆರರ್ ಲುಕ್ಗೆ ಸೈಲೆಂಟ್ ಆಗ್ತಾಳೆ ಪ್ರೀತಿ. ಯಾಕಂದರೆ ಪವಿತ್ರಳ ಕೋಪ ನಮ್ಮ ಪ್ರೀತಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಪ್ರೀತಿ ಗಪ್ಚುಪ್. ಹೊರಗಡೆ ಗಾಡಿ ಹತ್ತಿರ ಬಂದು ಪವಿತ್ರ ಪ್ರೀತಿನ ತಬ್ಬಿಕೊಂಡು ಥ್ಯಾಂಕ್ಸ್ ಕಣೆ ಎನ್ನುತ್ತಾಳೆ. ಇಷ್ಟೊತ್ತು ಸಪ್ಪೆಯಾಗಿದ್ದ ಪ್ರೀತಿಯ ಮುಖದಲ್ಲಿ ನಗು ಮೂಡುತ್ತೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಯಾವ ಮನಸ್ಸು ಪವಿತ್ರಳಿಗೆ ಇರೋದಿಲ್ಲ. ಪ್ರೀತಿಗೂ ಗೊತ್ತಿದೆ. ಹಾಗಾಗಿ ಆ ವಿಷಯದ ಬಗ್ಗೆ ಯಾವುದೇ ಚರ್ಚೆ ಆಗೋದಿಲ್ಲ. ಮನೆಗೆ ಹೋಗೋ ದಾರಿಯಲ್ಲಿ ಇರೋ ಅವಳಿಗೆ ತುಂಬ ಇಷ್ಟ ಆಗಿರೋ ಭೂಮಿ ಅನ್ನೋ ಆಶ್ರಮಕ್ಕೆ ಪ್ರೀತಿನ ಜೊತೆಗೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿರೋ ಅನಾಥ ಮಕ್ಕಳಿಗೆ ತನ್ನ ದುಡಿಮೆಯ ಒಂದಿಷ್ಟನ್ನು ಉಪಯೋಗಿಸೋದು ಪವಿತ್ರ ಬದುಕಿನ ಒಂದು ಭಾಗ ಆಗಿರುತ್ತೆ. ಅಲ್ಲಿರೋ ಮುಗ್ಧ ಮನಸ್ಸಿನ ಮಕ್ಕಳ ಜೊತೆಗೆ ಸ್ವಲ್ಪ ಕಾಲ ಕಳೆದರೆ ಪವಿತ್ರಳ ಮನಸ್ಸಿಗೆ ಒಂದಷ್ಟು ನೆಮ್ಮದಿ.
ಎಲ್ಲ ಮಕ್ಕಳಿಗೂ ಚಾಕೊಲೇಟ್ ಕೊಟ್ಟು ಅವರ ಜೊತೆಗೆ ಸ್ವಲ್ಪ ಕಾಲ ಕಳೆದು ಮನೆಗೆ ಹೊರಡ್ತಾರೆ. ಮನೆಗೆ ಹೋದ ಪ್ರೀತಿ ಅಲ್ಲೇ ಸೋಫಾಗೆ ಹೊರಗ್ತಾಳೆ. ಫ್ರೆಶ್ ಆಗಿ ಬಂದ ಪವಿತ್ರ ಊಟಕ್ಕೆ ರೆಡಿ ಮಾಡಿ ಪ್ರೀತಿನ ಕರೆಯುತ್ತಾಳೆ. ಪ್ರೀತಿ ಸ್ವಲ್ಪ ಇರೆ, ಆಮೇಲೆ ಮಾಡೋಣ ಎನ್ನುತ್ತಾಳೆ. ಅದಕ್ಕೆ ಪವಿತ್ರ, ನನಗೆ 3 ಗಂಟೆಗೆ ಆಫೀಸ್ ಇದೆ ಕಣೆ, ಲೇಟ್ ಆಗುತ್ತೆ, ಬಾರೆ ಊಟಕ್ಕೆ ಅಂದಾಗ ಕೋಪ ಬಂದ ಪ್ರೀತಿ, ಇವತ್ತು ಆಫೀಸ್ ಇದೆಯಾ, ಹೋಗೆ ಮಾತನಾಡಬೇಡ ನನ್ನ ಜೊತೆಗೆ ಎಂದು ಕೋಪ ಮಾಡ್ಕೊಳ್ತಾಳೆ. ಹತ್ತಿರ ಹೋದ ಪವಿತ್ರ, ಪ್ಲೀಸ್ ಕಣೆ, ಇವತ್ತು ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಮಿಸ್ ಮಾಡೋ ಥರ ಇಲ್ಲ, ನಾಳೆ ಸಂಡೇ ಅಲ್ವಾ, ನಿನ್ನ ಜೊತೆಗೆ ಇರ್ತೀನಿ, ಅದು ಅಲ್ಲದೆ ಸಂಜೆ ಬೇಗ ಬರ್ತೀನಿ ಎಂದು ಹೇಳಿ ಪ್ರೀತಿ ಮನವೊಲಿಸಿ ಊಟ ಬಡಿಸುತ್ತಾಳೆ. ಊಟ ಮಾಡಿ ಆಫೀಸ್ಗೆ ರೆಡಿಯಾಗಿ ಕೆಳಗೆ ಬರ್ತಾರೆ. ಪವಿತ್ರ ರೆಡಿಯಾದ ರೀತಿ ನೋಡಿ ಪ್ರೀತಿ ಹೇಗಿದ್ದವಳು ಹೇಗಾಗಿ ಬಿಟ್ಟಳು ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ತಾಳೆ. ತಬ್ಬಿಕೊಂಡ ಪ್ರೀತಿ, ಸಂಜೆ ಬೇಗ ಬಾ, ನೀನಿಲ್ಲದೆ ಬೋರ್ ಆಗುತ್ತೆ, ಸರಿ ನಾನು ಕ್ಯಾಬಲ್ಲಿ ಹೋಗ್ತೀನಿ, ನೀನು ಒಂದು ರೌಂಡ್ ಹೊರಗಡೆ ಹೋಗಿ ಬರೋದಾದರೆ ಹೋಗಿ ಬಾ ಎಂದು ಕ್ಯಾಬ್ ಬುಕ್ ಮಾಡಿ ಆಫೀಸ್ಗೆ ಹೋಗ್ತಾಳೆ. ಪ್ರೀತಿಗೆ ಬೆಂಗಳೂರು ಹೊಸದೇನಲ್ಲ, ಪ್ರತಿ ಸಲದಂತೆ ಈ ಸಲ ಕೂಡ ಗಾಡಿ ಕೊಟ್ಟು ಹೋಗಿದ್ದಳು ಪವಿತ್ರ. ಪ್ರೀತಮ್ಗೆ ಕಾಲ್ ಮಾಡಿದ ಪ್ರೀತಿ ರೀಚ್ ಆಗಿ ಪವಿತ್ರ ಮನೆಯಲ್ಲಿ ಇರೋದನ್ನು ಹೇಳ್ತಾಳೆ. ಪವಿತ್ರ ಬಗ್ಗೆ ವಿಚಾರಿಸಿ ಕಾಲ್ ಕಟ್ ಮಾಡ್ತಾನೆ. ಆಫೀಸಿಗೆ ಬಂದ ಪವಿತ್ರ ಮೀಟಿಂಗ್ಗೆ ಎಲ್ಲ ರೆಡಿ ಮಾಡಿ ಪೃಥ್ವಿ ಕ್ಯಾಬಿನ್ಗೆ ಹೋಗಿ ಡೋರ್ ಲಾಕ್ ಮಾಡಿದಾಗ, ಎಲ್ಲಿ ಪವಿತ್ರ ಇವತ್ತು ಆಫೀಸಿಗೆ ಬರೋದಿಲ್ಲ ಅಂತ ಫುಲ್ ಟೆನ್ಷನ್ನಲ್ಲಿ ಇರೋ ಪೃಥ್ವಿಗೆ ಪವಿತ್ರನ ನೋಡಿ ಖುಷಿ ಆಗ್ತಾನೆ. ಮೀಟಿಂಗ್ಗೆ ರೆಡಿನಾ ಎಂದ ಪೃಥ್ವಿಗೆ, ಎಸ್ ಸರ್, ಐ ಆಮ್ ರೆಡಿ ಟು ಮೀಟಿಂಗ್ ಹಾಲ್ ಎಂದು ಅಭಿನ ಕರ್ಕೊಂಡೋಗ್ತಾಳೆ. ಮೀಟಿಂಗ್ ಮುಗಿದು ಪ್ರಾಜೆಕ್ಟ್ ರಾವ್ ಕಂಪನಿಗೆ ಆಗಿರೋ ಖುಷಿಲಿ ಪೃಥ್ವಿ ಮತ್ತು ಪವಿತ್ರ ಮುಖದಲ್ಲಿ ಎದ್ದು ಕಾಣಿಸುತ್ತಾ ಇರುತ್ತದೆ. ಟೀಮ್ನ ಎಲ್ಲ ಮೆಂಬರ್ಸ್ ಪೃಥ್ವಿಗೆ ಕಂಗ್ರಾಟ್ಸ್ ಹೇಳಿದಾಗ ಪೃಥ್ವಿ, ಇದು ನನ್ನ ಒಬ್ಬನಿಂದ ಆಗಿರೋದಲ್ಲ, ಇಡೀ ಟೀಮ್ ವರ್ಕ್ ಇಲ್ಲದೆ ಇದು ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ, ಸೊ ಥ್ಯಾಂಕ್ಸ್ ಟು ಎವರಿ ಒನ್ ಅಂದಾಗ ಎಲ್ಲರೂ ಚಪ್ಪಾಳೆ ತಟ್ಟಿ ಖುಷಿ ಪಡ್ತಾರೆ. ಇದೇ ಖುಷಿಯಲ್ಲಿ ಒಂದು ಚಿಕ್ಕ ಪಾರ್ಟಿ ಇದೆ, ಕರೆಕ್ಟ್ 8 ಗಂಟೆಗೆ ಪಾರ್ಟಿ ಹಾಲ್ ಅಲ್ಲಿರಬೇಕು, ಇದು ನನ್ನ ಆರ್ಡರ್ ಎಂದು ಹೇಳಿ ಹೋಗುತ್ತಾನೆ ಪೃಥ್ವಿ. ಪೃಥ್ವಿಯಿಂದೇನೆ ಕ್ಯಾಬಿನ್ಗೆ ಬಂದು, ಸರ್ ನಾನು ಮನೆಗೆ ಹೋಗಬೇಕು, ಪಾರ್ಟಿ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ, ನೋ ಪವಿತ್ರ, ಯು ಶುಡ್ ಹ್ಯಾವ್ ದೇರ್ ಅಂದಾಗ, ಇಲ್ಲ ಸರ್, ಪ್ರೀತಿ ಬಂದಿದ್ದಾಳೆ, ಮನೇಲಿ ಇದ್ದಾಳೆ, ನಾನು ಹೋಗಬೇಕು ಎಂದು ಹೇಳುತ್ತಾಳೆ. ಪವಿತ್ರ ಜೊತೆ ಪ್ರೀತಿನ ರಾವ್ ಮನೆಯಲ್ಲಿ 1-2 ಬಾರಿ ನೋಡಿರ್ತಾನೆ ಪೃಥ್ವಿ. ಸ್ವಲ್ಪ ಆಲೋಚನೆ ಮಾಡಿದ ಪೃಥ್ವಿ, ಪವಿತ್ರ ಪ್ಲೀಸ್ ಗಿವ್ ಮಿ ಯುವರ್ ಮೊಬೈಲ್ ಎಂದಾಗ ಆಶ್ಚರ್ಯದಿಂದ ಮೊಬೈಲ್ ಕೊಡ್ತಾಳೆ. ಅದರಲ್ಲಿ ಪ್ರೀತಿ ನಂಬರ್ಗೆ ಕಾಲ್ ಮಾಡಿ ಕರೆಕ್ಟ್ 8 ಗಂಟೆಗೆ ಆಫೀಸ್ಗೆ ಬರೋದಕ್ಕೆ ಹೇಳ್ತಾನೆ. ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನೀನಿನ್ನು ಹೋಗಬಹುದು ಎಂದ ಪೃಥ್ವಿ. ಮಾತಿಗೆ ಪವಿತ್ರ ಸಿಟ್ಟಿಂದ ಹೋಗ್ತಾಳೆ. ಯಾಕಂದರೆ ಅವಳಿಗೆ ಯಾವ ಪಾರ್ಟಿ ಅಟೆಂಡ್ ಮಾಡೋದು ಅಂದರೆ ಇಷ್ಟ ಇರೋದಿಲ್ಲ. ಆದರೆ ಪೃಥ್ವಿ ಬಿಡೋಕ್ಕೂ ಆಗಲ್ಲ. ಸ್ವಲ್ಪ ಸಮಯದಲ್ಲಿ ಕ್ಯಾಬಿನ್ಗೆ ಬಂದ ಪವಿತ್ರ ಪಾರ್ಟಿಗೆ ಎಲ್ಲ ರೆಡಿ ಆಗಿರೋ ಬಗ್ಗೆ ಹೇಳ್ತಾಳೆ. ಅದೇ ಸಮಯಕ್ಕೆ ಜ್ಯೂಸ್ ತಂದ ರಾಮು ಅಣ್ಣ ಮಿಸ್ ಆಗಿ ಪವಿತ್ರ ಸೀರೆ ಮೇಲೆ ಚೆಲ್ತಾನೆ. ಫುಲ್ ಸೀರೆ ಹಾಳಾಗುತ್ತೆ. ಅದನ್ನು ನೋಡಿ ರಾಮು ಅಣ್ಣ, ಸಾರಿ ಮೇಡಮ್, ಕಾಲು ಎಡವಿದೆ ಅಂದಾಗ, ತೊಂದರೆ ಇಲ್ಲ ಅಣ್ಣ, ಕ್ಲೀನ್ ಮಾಡಿದರೆ ಹೋಗುತ್ತೆ ಎಂದು ವಾಶ್ರೂಮ್ಗೆ ಹೋಗೋದಕ್ಕೆ ಹೇಳ್ತಾಳೆ. ಅದಕ್ಕೆ ರಾಮು, ಈ ಅವತಾರದಲ್ಲಿ ಪಾರ್ಟಿಗೆ ಹೋಗ್ತೀರಾ ಅಂದಾಗ, ಏನು ತೊಂದರೆ ಇಲ್ಲ, ಹೋಗಬಹುದು ಎನ್ನುತ್ತಾಳೆ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.